ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಲ್ಲಿ ವಾಸ ಮಾಡ್ತಾ ಇರುವಂತಹ ಜನ ಮಿಸ್ ಮಾಡದೆ ನೋಡ್ಲೇಬೇಕಾಗಿರುವ ಸ್ಟೋರಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಅದರಲ್ಲಂತೂ ನಮ್ಮ ಬೆಂಗಳೂರಿನ ಉಸ್ತುವಾರಿ ಸಚಿವರು ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡ್ಲೇಬೇಕು. ಕಾರಣ ಬೆಂಗಳೂರಿಗೆ ಕಂಟಕ ಎದುರಾಗಿದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಯಾಕೆ ಬೆಂಗಳೂರಿಗೆ ಸಂಕಷ್ಟ ಕಂಟಕ ಅಂತಿದ್ದೀವಿ ಅಂದ್ರೆ ಈ ಸ್ಟೋರಿಯನ್ನ ನೋಡಿ ಅರ್ಥ ಆಗುತ್ತೆ. ಬೆಂಗಳೂರಿನ ಜನ ಮಿಸ್ ಮಾಡದೆ ನೋಡ್ಲೇಬೇಕಾಗಿರುವ ಸ್ಟೋರಿ. ಬೆಂಗಳೂರು ಉಸ್ತುವಾರಿ ಸಚಿವರಂತೂ ಗಮನ ಇಟ್ಟು ನೋಡಬೇಕಾಗಿರುವಂತಹ ಸ್ಟೋರಿ ಇದು. ಬೆಂಗಳೂರಿಗೆ ನಿಜಕ್ಕೂ ಎಂಥ ಸ್ಥಿತಿ ಬಂದಿದೆ ಗೊತ್ತಾ? ಕೇಳಿದ್ರೆ ಶಾಕ್ ಆಗ್ತೀರಾ. ಬೆಂಗಳೂರಲ್ಲಿ ಅಸಲಿಗೆ ವಾಸ ಯೋಗ್ಯ ನಗರವೇ ಇಲ್ವಾ? ಜನ ಇಲ್ಲಿ ಬದುಕೋಕೆ ಬೆಂಗಳೂರು ಸೂಕ್ತ ಸ್ಥಳ ಅಲ್ವೇ ಅಲ್ವಾ? 6 ವರ್ಷಗಳಲ್ಲಿ ಬೆಂಗಳೂರಿಗೆ ಇದೆಂಥ ಕಳಂಕ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಬೆಂಗಳೂರಿಗರು ಬೆಚ್ಚಿ ಬೀಳುವ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾಕೆ ಬೆಂಗಳೂರಲ್ಲಿ ಜನ ವಾಸ ಮಾಡಕ್ಕಾಗಲ್ಲ? ವಾಸ ಯೋಗ್ಯ ನಗರಗಳ ಟಾಪ್ ಲಿಸ್ಟ್ ನಿಂದ ಬೆಂಗಳೂರು ಔಟ್ ಆಗಿದೆ. 2020ರಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದ ಬೆಂಗಳೂರಿಗೆ ಈಗೇನಾಯ್ತು? 2026ರ ಟಾಪ್ 10 ಪಟ್ಟಿಯಿಂದಲೇ ಬೆಂಗಳೂರು ಔಟ್ ಆಗೋದಕ್ಕೆ ಕಾರಣ ಏನು? ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದಿಂದಲೇ ವರದಿ ಆಗಿದ್ದು, ದೆಹಲಿ ಜೊತೆ ವಾಸ ಯೋಗ್ಯ ಸಿಟಿಗಳ ಲಿಸ್ಟ್ ನಲ್ಲಿ ಬೆಂಗಳೂರಿಗೆ ಆಘಾತ ಎದುರಾಗಿದೆ. ಜಾಗತಿಕ ವಾಸ ಯೋಗ್ಯ ನಗರಗಳ ಪಟ್ಟಿಯಲ್ಲಿ ಬೆಂಗಳೂರಿಗೆ 127ನೇ ಸ್ಥಾನ ಅಂತೆ. ಒಟ್ಟು 173 ನಗರಗಳ ಪೈಕಿ ಬೆಂಗಳೂರು ಪಡೆದುಕೊಂಡಿರೋದು 127ನೇ ಸ್ಥಾನ. ಸಿಲಿಕಾನ್ ಸಿಟಿಗೆ ಎಚ್ಚರಿಕೆಯ ಗಂಟೆ ಬಾರಿಸಿದೆ ಈ ವರದಿ. ಬೆಂಗಳೂರು ಇಷ್ಟು ಹಿನ್ನಡೆ ಕಾಣೋದಕ್ಕೆ ಕಾರಣ ಏನು ಅಸಲಿಗೆ? ಟ್ರಾಫಿಕ್, ಮೂಲ ಸೌಕರ್ಯ, ಜೀವನ ವೆಚ್ಚದ ಹೊರೆ ಪರಿಣಾಮ ಆಯ್ತಾ? ವಾಸಯೋಗ್ಯ ನಗರಗಳ ಟಾಪ್ ಲಿಸ್ಟ್ ನಿಂದ ಬೆಂಗಳೂರು ಔಟ್ ಆಗೋದಕ್ಕೆ ಕಾರಣ ಇಲ್ಲಿರುವ ಟ್ರಾಫಿಕ್ ಕಿರಿಕಿರಿ, ಮೂಲಭೂತ ಸೌಕರ್ಯ. ಬೆಂಗಳೂರು ಅಂದ್ರೆ ಬಹಳ ದುಬಾರಿಯಪ್ಪ, ಇಲ್ಲಿ ದುಬಾರಿ ಲೈಫ್ ಸ್ಟೈಲ್ ಇರೋದು ಅನ್ನುವಂತಹ ವಿಚಾರಗಳು ಬಹುತೇಕ ಸಲ ಉಲ್ಲೇಖ ಆಗ್ತಾ ಇತ್ತು. ಇದೆಲ್ಲವೂ ಕೂಡ ಕಾರಣ ಆಗೋಯ್ತಾ ಟಾಪ್ ಲಿಸ್ಟ್ ನಿಂದ ಬೆಂಗಳೂರು ಔಟ್ ಆಗೋದಕ್ಕೆ? 170 ಸ್ಥಾನಗಳ ಪೈಕಿ 127ನೇ ಸ್ಥಾನದಲ್ಲಿ ಬೆಂಗಳೂರು ಬಂದು ಕೂರುತ್ತೆ ಅಂತ ಅಂದ್ರೆ ಹಂಗಾದ್ರೆ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇರುವಂತಹ ಜನರ ಪರಿಸ್ಥಿತಿ ಏನು? ನಿಜಕ್ಕೂ ಯೋಗ್ಯವಲ್ಲದಂತಹ ಸ್ಥಳನ ಇದು ಬೆಂಗಳೂರು ವಾಸ ಮಾಡೋದಕ್ಕೆ? ಈ ಪ್ರಶ್ನೆ ಇದೆ. ಆದ್ರೆ ಬಹುತೇಕರು ಒಪ್ಪಿಕೊಳ್ಳಲೇಬೇಕಾದಂತಹ ವಾಸ್ತವ ಪರಿಸ್ಥಿತಿ ಅಂದ್ರೆ ಟ್ರಾಫಿಕ್ ಕಿರಿಕಿರಿ. ಪ್ರತಿಯೊಬ್ಬ ನಾಗರಿಕ ಕೂಡ ಬೆಂಗಳೂರಲ್ಲಿ ಇರೋರು ಹೇಳೋರು ಅದನ್ನೇ, ಟ್ರಾಫಿಕ್ಕು ಬೆಂಗಳೂರು ಅಂದ್ರೇನೆ ಟ್ರಾಫಿಕ್ ಅಂದ್ರೆ ಬೆಂಗಳೂರು ಅನ್ನುವಂತಹ ಪರಿಸ್ಥಿತಿ ಇದೆ ಅಂತ. ಅದ್ರ ಜೊತೆಗೆ ಬೆಂಗಳೂರಲ್ಲಿ ಜೀವನ ಮಾಡಬೇಕು ಅಂತ ಅಂದ್ರೆ ಸಖತ್ ದುಡ್ಡು ಮಾಡಬೇಕು, ಯಾಕಂದ್ರೆ ದುಬಾರಿ ದುನಿಯಾ ಬೆಂಗಳೂರು ಅನ್ನುವಂಥ ಮಾತುಗಳು ಕೂಡ ಕೇಳೋದಕ್ಕೆ ಸಿಗುತ್ತೆ. ಅದ್ರ ಜೊತೆಗೆ ಮಳೆ ಬಂದಾಗ ಇಲ್ಲಿರುವಂತಹ ಪರಿಸ್ಥಿತಿ, ಮೂಲಭೂತ ಸೌಕರ್ಯಗಳು ಇಲ್ಲ ಬಹುತೇಕ ಏರಿಯಾಗಳಲ್ಲಿ ಅಂತ ಜನರ ಪರದಾಟ, ಮೋಸ್ಟ್ಲಿ ಇದೆಲ್ಲವೂ ಕೂಡ ಕಾರಣ ಆಗೋಯ್ತಾ ಯೋಗ್ಯ ಆಗಿರುವ ನಗರಗಳ ಪೈಕಿ ಟಾಪ್ ಲಿಸ್ಟ್ ನಿಂದ ಬೆಂಗಳೂರು ಔಟ್ ಆಗೋದಕ್ಕೆ ಅನ್ನೋದೇ ಪ್ರಶ್ನೆ ಆಗ್ತಾ ಇರೋದು. ಎರಡ್ 2020ರಲ್ಲಿ ಇದೇ ಲಿಸ್ಟ್ ಔಟ್ ಆದಾಗ ನಂಬರ್ 1 ಸ್ಥಾನ ಪಡೆದುಕೊಂಡಿತ್ತು ನಮ್ಮ ಹೆಮ್ಮೆಯ ಬೆಂಗಳೂರು. IT ಹಬ್ ಬೆಂಗಳೂರು, ಸಿಲಿಕಾನ್ ಸಿಟಿ, ಇದೆಲ್ಲ ನಾವು ಹೇಳ್ತೀವಲ್ಲ ಬೆಂಗಳೂರಿಗೆ ಟಾಪ್ 1 ನಲ್ಲಿತ್ತು ಈ ಹಿಂದೆ 2020ರಲ್ಲಿ ಇದೇ ಲಿಸ್ಟ್ ಔಟ್ ಆದಾಗ. ಬಟ್ ಈಗ 6 ವರ್ಷಗಳಲ್ಲಿ ಒಂದು ವರದಿ ಸಲ್ಲಿಕೆ ಆಗುತ್ತೆ. ಆ ಲಿಸ್ಟ್ ಅನ್ನ ನೋಡಿದ್ರೆ ಟಾಪ್ ಲಿಸ್ಟ್ ಅಲ್ಲಿ ಇದ್ದಂತಹ ಬೆಂಗಳೂರು ಸಡನ್ ಆಗಿ 127ನೇ ಸ್ಥಾನಕ್ಕೆ ಬರುತ್ತೆ ಅಂತ ಅಂದ್ರೆ ಕಾರಣ ಏನು? ಅಷ್ಟೊಂದು ಬದಲಾವಣೆ ಆಗೋಯ್ತಾ ಕಳೆದ 6 ವರ್ಷದಲ್ಲಿ? ಹೌದು ಅಂತ ಇದೆ ಮೂಲಗಳು. ಕಾರಣ ದಿನೇ ದಿನೇ ಜನಸಂದಣಿ ಜಾಸ್ತಿ ಆಗ್ತಾ ಇದೆ ಬೆಂಗಳೂರಲ್ಲಿ, ಇದರಿಂದ ಟ್ರಾಫಿಕ್ ಕಿರಿಕಿರಿ ಹೆಚ್ಚಾಗ್ತಾ ಇದೆ, ಮೂಲ ಸೌಕರ್ಯಗಳ ಕೊರತೆ ಎದ್ದು ಕಾಣಿಸ್ತಾ ಇದೆ, ದುಬಾರಿ ಅನ್ನುವಂಥ ಪರಿಸ್ಥಿತಿ ಇದೆ ಬೆಂಗಳೂರಲ್ಲಿ. ಏನೇ ತಗೊಳಕ್ ಹೋದ್ರೂ ಕೂಡ ಸಖತ್ ದುಬಾರಿ ಅನ್ನುವಂಥ ಪರಿಸ್ಥಿತಿ ಇದೆ.
ಮತ್ತು ನಮ್ಮ ರಾಜ್ಯದ ಜನ ಮಾತ್ರ ಅಲ್ವಲ್ಲ ಬೆಂಗಳೂರಲ್ಲಿ ವಾಸ ಮಾಡೋದು, ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ, ವಿದೇಶಿಗರಿದ್ದಾರೆ, ಎಲ್ಲರೂ ಕೂಡ ಆಯ್ಕೆ ಮಾಡ್ಕೊಳ್ಳೋದು ಬೆಂಗಳೂರನ್ನೇ. ಹಾಗಾಗಿ ದಿನೇ ದಿನೇ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಲ್ಲಿ ಜನಸಂಖ್ಯೆ ಜಾಸ್ತಿ ಆದಂತೆ ಅವರಿಗೆ ಬೇಕಾಗಿರುವ ಸೌಕರ್ಯಗಳನ್ನು ಒದಗಿಸುವಲ್ಲಿ ನಮ್ಮ ಇಲಾಖೆಗಳು ಫೇಲ್ಯೂರ್ ಆಗ್ತಾ ಇದೆಯಾ, ಈ ಪ್ರಶ್ನೆ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ಎಸ್ ಕಿರುವಾಸೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಉಲ್ಲಾಸ್, 2020ರಲ್ಲಿ ಟಾಪ್ ಲಿಸ್ಟ್ ಅಲ್ಲಿ ಇದ್ದಂತಹ ಬೆಂಗಳೂರು ಆಲ್ ಆಫ್ ಅ ಸಡನ್ 6 ವರ್ಷದಲ್ಲಿ 127ನೇ ಸ್ಥಾನಕ್ಕೆ ಬಂದು ಕೂರುತ್ತೆ ಅಂದ್ರೆ ಕಾರಣ ಏನು ಅಂತ? ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅವರಿಗೆ ಬೇಕಾಗಿರುವ ಸೌಕರ್ಯಗಳನ್ನು ಒದಗಿಸುವಲ್ಲಿ ಫೇಲ್ಯೂರ್ ಆಗ್ತಾ ಇದೆಯಾ ನಮ್ಮ ಇಲಾಖೆಗಳು ಅಂತ? ಶ್ರುತಿ, ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಒಂದು ಸರ್ವೆಯನ್ನು ಮಾಡುತ್ತೆ. ದೇಶದಲ್ಲಿರುವಂತಹ ಸುಮಾರು 173 ನಗರಗಳು, ಬೆಂಗಳೂರು ಸೇರಿದಂತೆ ದೊಡ್ಡ ದೊಡ್ಡ ನಗರಗಳು, ದೇಶದಲ್ಲಿರುವಂತಹ 173 ನಗರಗಳನ್ನು ಒಂದು ಸರ್ವೆ ಮಾಡುವಂಥ ಕೆಲಸಕ್ಕೆ ಮುಂದಾಗುತ್ತೆ. ಅಂದರೆ ಇಲ್ಲಿ ಜನಸಾಮಾನ್ಯರ ಜೀವನ ಆಗಿರ್ಬೋದು, ಅವರ ಲೈಫ್ ಸ್ಟೈಲ್ ಆಗಿರ್ಬೋದು, ಅಥವಾ ಇಲ್ಲಿ ವಾಸ ಮಾಡಲಿಕ್ಕೆ ಯಾವ ರೀತಿಯಾದಂಥ ವಾತಾವರಣ ಇದೆ, ಜೊತೆಗೆ ಟ್ರಾಫಿಕ್ ಸಮಸ್ಯೆ, ಈ ಎಲ್ಲ ವಿಚಾರಗಳಂದರೆ ಒಂದು 10-12 ಅಂಶಗಳನ್ನು ಆಧರಿಸಿ ಒಂದು ಸರ್ವೆಯನ್ನು ಮಾಡುತ್ತೆ. ಆ ಒಂದು ಸರ್ವೆಯಲ್ಲಿ ನಿಜವಾಗ್ಲೂ ಬೆಂಗಳೂರಿಗೆ ಒಂದು ಆತಂಕ ಎದುರಾಗಿದೆ. ಆತಂಕ ಅನ್ನೋದಕ್ಕಿಂತ ಒಂದು ಎಚ್ಚರಿಕೆಯ ಗಂಟೆನೂ ಕೂಡ ಆ ಒಂದು ವರದಿ ಕೊಟ್ಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕೆಂತಂದ್ರೆ 2020ರಲ್ಲಿ ಇಡೀ ದೇಶದಲ್ಲೇನೆ ಬೆಂಗಳೂರು ವಾಸಕ್ಕೆ ಯೋಗ್ಯವಾದಂಥ ಸ್ಥಾನದಲ್ಲಿ ನಂಬರ್ 1 ಪೊಸಿಷನ್ ಅಲ್ಲಿ ಇತ್ತು. ಆದರೆ 6 ವರ್ಷದಲ್ಲಿ ಅಂದರೆ 2026ರಲ್ಲಿ ಈಗೇನು ಬಿಡುಗಡೆ ಆಗಿದೆ ಆ ಒಂದು ವರದಿಯಲ್ಲಿ 127ನೇ ಪ್ಲೇಸ್ಗೆ ಬೆಂಗಳೂರು ಕುಸ್ತಿರುವಂಥದ್ದು. ಅಂದರೆ ಪ್ರಮುಖವಾಗಿ ಕೊಡ್ತಾ ಇರುವಂಥ ಅಂಶ ಏನು ಅಂತಂದರೆ ಇಲ್ಲಿನ ಟ್ರಾಫಿಕ್ ಆಗಿರ್ಬೋದು, ಮತ್ತು ಇಲ್ಲಿ ಲೈಫ್ ಸ್ಟೈಲು ಸಾಕಷ್ಟು ದುಬಾರಿ ಆಗಿದೆ, ಮತ್ತು ಇಲ್ಲಿ ಅಂದರೆ ನಿರ್ವಹಣಾ ವೆಚ್ಚನೂ ಕೂಡ ಹೆಚ್ಚಾಗಿರುವಂಥದ್ದು, ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಅಂದರೆ ಈ ಎಲ್ಲ ಜನಸಾಮಾನ್ಯರು, ಒಬ್ಬ ಕಾಮನ್ ಮ್ಯಾನು ವಾಸವನ್ನು ಮಾಡಲಿಕ್ಕೆ ಯಾವೆಲ್ಲ ಅಂಶಗಳು ಬೇಕು ಆ ಎಲ್ಲ ಅಂಶಗಳಲ್ಲೂ ಕೂಡ ಬೆಂಗಳೂರು ದುಬಾರಿ ಆಗ್ತಾ ಇದೆ ಅನ್ನುವಂಥದ್ದು. ಮತ್ತು ಬಾಡಿಗೆ ಮನೆ ಆಗಿರ್ಬೋದು, ಅಂದರೆ ಆಹಾರ ಪದ್ಧತಿ ಆಗಿರ್ಬೋದು, ಆಹಾರವನ್ನು ಅಂದರೆ ಹೋಟೆಲ್ ವ್ಯವಸ್ಥೆ ಆಗಿರ್ಬೋದು, ಇವೆಲ್ಲವೂ ಕೂಡ ದುಬಾರಿ ಆಗ್ತಾ ಇದೆ, ದಿನದಿಂದ ದಿನಕ್ಕೆ ದುಬಾರಿ ಆಗ್ತಿದೆ ಅನ್ನುವಂತಹ ಒಂದು ವರದಿ ಈಗ ಉಲ್ಲೇಖ ಆಗಿದೆ. ಯಾಕೆಂತಂದರೆ 2020ರಲ್ಲಿ ಮೊದಲನೇ ಪ್ಲೇಸಲ್ಲಿದ್ದಂತಹ ಬೆಂಗಳೂರು 2026ರಲ್ಲಿ 173 ನಗರಗಳ ಪೈಕಿ 127ನೇ ಸ್ಥಾನಕ್ಕೆ ಕುಸ್ತಿರುವಂಥದ್ದು. ಸೊ ಈಗ ಒಂದು ಮಾತು ಕೇಳಿ ಬರ್ತಾ ಇದೆ, ದುಬಾರಿ ದುನಿಯಾ ಅನ್ನುವಂಥ ಪ್ರತಿ ಬಾರಿ ನಾವೇನು ಹೇಳ್ತಾ ಇರ್ತೀವಿ ಅದಕ್ಕೆ ಸಾಕ್ಷಿ ಅನ್ನುವಂಥ ಈಗ ಬೆಂಗಳೂರಿನ ಲೈಫ್ ಸ್ಟೈಲ್ ಆಗಿರುವಂಥದ್ದು. ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡಬೇಕು ಅಂತಂದ್ರೆ ಅಥವಾ ಟ್ರಾಫಿಕ್ ಆಗಿರ್ಬೋದು, ಇವೆಲ್ಲವೂ ಕೂಡ ಈ ಒಂದು ಅಂಶಗಳಲ್ಲಿ ಉಲ್ಲೇಖ ಆಗಿದೆ. ಸೊ ಈಗ ಈ ನಿಟ್ಟಿನಲ್ಲಿ 6 ವರ್ಷದಲ್ಲಿ ಇಷ್ಟು ಕಾಸ್ಟ್ಲಿ ಆಗಿರೋದಕ್ಕೆ ಕಾರಣ ಏನು, ಇದನ್ನು ಯಾವ ರೀತಿಯಾಗಿ ಮತ್ತೆ ಸಹಜ ಸ್ಥಿತಿಗೆ ತರಬೇಕು ಅನ್ನುವಂತಹ ಒಂದು ಚಾಲೆಂಜ್ ಈಗ ರಾಜ್ಯ ಸರ್ಕಾರದ ಮುಂದೆ ಇರುವಂಥದ್ದು. ಶ್ರುತಿ. ಓಕೆ ಉಲ್ಲಾಸ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.